ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮತ್ತದೇ ಚಾಳಿ ಉಸ್ತುವಾರಿ ಸಚಿವರು ಕಳೆದ 2 ವರ್ಷದಲ್ಲಿ ಮಂಗಳೂರಿನಲ್ಲಿ ಪ್ರಾಯಶಃ 2 ರಾತ್ರಿಯನ್ನು ಕಳೆದಿದ್ದಾರೆ. ಗೃಹ ಸಚಿವರು ಬೆಳಿಗ್ಗೆ ಬಂದು ಮಧ್ಯಾಹ್ನ ಹೋಗ್ತಾರೆ. ಮುಖ್ಯಮಂತ್ರಿಗಳು ಈಗ 3:15ಕ್ಕೆ ಲ್ಯಾಂಡ್ ಆಗ್ತಾರೆ, 7:45ಕ್ಕೆ ಹೋಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಕರಾವಳಿ, ತುಳುನಾಡು, ಮಂಗಳೂರು, ಉಡುಪಿಯ ಬಗ್ಗೆ ಯಾಕಿಷ್ಟು ತಾತ್ಸಾರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿ ಮಂಗಳೂರಿನಲ್ಲಿ ಯಾವುದೇ ಒಂದು ಕ್ರೈಮ್ ನಡೆದರೂ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಕೊಟ್ಟು ಇಡೀ ಕರಾವಳಿ ಕರ್ನಾಟಕವನ್ನು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ತುಳುನಾಡನ್ನು ಕೋಮುವಾದಿಗಳ ರೀತಿಯಲ್ಲಿ ನಮ್ಮನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲೂ ಮಾಡಿದರು, ಈ ಅವಧಿಯಲ್ಲೂ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮೊನ್ನೆ ಗೃಹ ಸಚಿವರನ್ನು ನಮ್ಮ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಆದಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಕ್ಲಿಯರ್ ಕಟ್ ಮ್ಯಾಂಡೇಟನ್ನು ಕೊಟ್ಟು ಕಳಿಸಿದರು. ಮೊದಲನೇದು ಸುಹಾಸ್ ಶೆಟ್ಟಿಯನ್ನು ರೌಡಿ ಶೀಟರ್ ಅನ್ನೋಂಥ ಬಿಂಬಿಸಬೇಕು ಅನ್ನುವಂಥ ಮ್ಯಾಂಡೇಟ್. ಎರಡನೇ ಮ್ಯಾಂಡೇಟ್, ಈ ತನಿಖೆಯನ್ನು ಯಾವುದೇ ಕಾರಣಕ್ಕೂ NIAಗೆ ಕೊಡುವುದಿಲ್ಲ, ನಮ್ಮ ಸ್ನೇಹಿತರಾದ PFI ಮತ್ತು SDP ಅವರನ್ನು ನಾವು ಏನೇ ಮಾಡಿ ಆದರೂ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಮ್ಯಾಂಡೇಟ್. ಈ 2 ಮ್ಯಾಂಡೇಟ್ನ ಕಾರಣಕ್ಕೆ ಒಂದು ವಿಶೇಷ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ, ಕರಾವಳಿಯಲ್ಲಿ ನಿರ್ಮಾಣ ಆಗಿದೆ. ಸಹಜವಾಗಿ ಸಂತ್ರಸ್ತರ ಕಡೆಗೆ ಸರ್ಕಾರ ಇರಬೇಕಾದದ್ದು, ಸಹಜವಾಗಿ ಸಂತ್ರಸ್ತರ ಕಡೆಗೆ ಕಾನೂನು ಇರಬೇಕಾದ್ದು, ಪೊಲೀಸ್ ಇಲಾಖೆ ಇರಬೇಕಾದ್ದು. ಆದರೆ ಇಲ್ಲಿ ಸಂತ್ರಸ್ತರು ರಾಜ್ಯ ಸರ್ಕಾರದಿಂದ, ಪೊಲೀಸ್ ಇಲಾಖೆಯಿಂದ, ಕಾನೂನಿನಿಂದ ಕೂಡ ಪೆಟ್ಟು ತಿನ್ನುವಂಥ ಪರಿಸ್ಥಿತಿ. ಯಾರು ಆರೋಪಿಗಳಿದ್ದಾರೆ, ಯಾರು ಅಕ್ಯೂಸ್ಡ್ ಇದ್ದಾರೆ, ಅವರನ್ನು ಉಳಿಸಲಿಕ್ಕೆ ಸ್ಪೀಕರ್, ಉಸ್ತುವಾರಿ ಸಚಿವರು, ಗೃಹ ಸಚಿವರು ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ನಾ ಮುಂದು ತಾ ಮುಂದು ಅನ್ನುವ ರೀತಿಯಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.